ನಮಸ್ಕಾರ ವೀಕ್ಷಕರೇ. ಅತ್ಯಂತ ಅನಿರೀಕ್ಷಿತ ಹಾಗೂ ಆಘಾತಕಾರಿ ಘಟನೆಗಳಿಗೆ ಪಾಕಿಸ್ತಾನ ಸಾಕ್ಷಿಯಾಗ್ತಾ ಇದೆ. ಭಾರತದ ಥಿಯೇಟರ್ಗಳಲ್ಲಿ ದುರಂಧರ್ 2 ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇರೋ ಹೊತ್ತಲ್ಲೇ ಅತ್ತ ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರೆಲ್ಲ ನಿಗೂಢವಾಗಿ ಹತ್ಯೆ ಆಗ್ತಾ ಇದ್ದಾರೆ. ಈಗ ಆ ಸಾಲಿಗೆ ಸೇರಿರೋದು ಅತ್ಯಂತ ನಟೋರಿಯಸ್ ಹಾಗೂ ಪುಲ್ವಾಮಾ, ಉರಿ ಸೇರಿ ಹಲವು ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ನ ಸಹೋದರ ಉಗ್ರ ಮೊಹಮ್ಮದ್ ತಾಹಿರ್ ಅನ್ವರ್. ಈತ ಹೇಗೆ ಸತ್ತ ಅನ್ನೋದೇ ಅಲ್ಲಿದ್ದವರಿಗೆ ಗೊತ್ತಾಗದ ರೀತಿಯಾಗಿದೆ. ಆದರೆ ಸತ್ತಿರೋದು ಕನ್ಫರ್ಮ್ ಆಗ್ತಾ ಇದ್ದು ಅಂತ್ಯಕ್ರಿಯೆ ಕೂಡ ನಡೆದಿದೆ. ಇದೇ ರೀತಿ ಕೆಲ ದಿನಗಳ ಹಿಂದೆ ಒಂದು ಮಿಸ್ಟೀರಿಯಸ್ ಡೆತ್ ಆಗಿತ್ತು. ಈಗ ಇನ್ನೊಂದು. ಇದು ಪಾಕಿಸ್ತಾನದ ಉಗ್ರರಲ್ಲಿ ಮತ್ತಷ್ಟು ಭಯವನ್ನ ಹೆಚ್ಚಿಸ್ತಾ ಇದೆ. ಮತ್ತೊಂದೆಡೆ ಪಾಕಿಸ್ತಾನದ ಆಂತರಿಕ ಕಲಹಗಳು ಹಾಗೂ ಬಾಹ್ಯ ಕಲಹಗಳು ಉಗ್ರ ಪೋಷಿತ ದೇಶಕ್ಕೆ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಾಕಿಸ್ತಾನ ಅನ್ನೋದು ಒಂದು ದೇಶ ಅಲ್ಲ, ಅದು ಹಲವು ದೇಶಗಳಿಗೆ ಹಲವು ಉದ್ದೇಶಗಳನ್ನ ಸಾಧಿಸೋದಕ್ಕೆ ಇರೋ ಅಸ್ತ್ರ ಅಥವಾ ವೇದಿಕೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ಈಗೀಗ ಕೆಲವರಿಗೆ ಅದು ಅರ್ಥ ಆದ್ರೂ ಭಾರತದಲ್ಲಿ ಜನರ ದುಡ್ಡಿಂದ ಬದುಕ್ತಾ ಇರೋ ಕೆಲ ಅಸಹ್ಯಗಳಿಗೆ ಪಾಕಿಸ್ತಾನ ಸ್ವರ್ಗವಾಗಿದೆ. ಇಂಥ ಉಗ್ರ ಪೋಷಕ ರಾಷ್ಟ್ರದ ಪರವಾಗಿ ಯಾರೋ ನಡತೆಗೆಟ್ಟವರು ಪ್ರೀತಿ ತೋರಿಸ್ತಾರೆ ಅಂದ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಭಾರತದ ವಿರುದ್ಧ ಸದಾ ಹೊಂಚು ಹಾಕ್ತಾ ಇರುವವರನ್ನ ಮಟ್ಟ ಹಾಕಲೇಬೇಕು ಅನ್ನೋ ಪಣ ತೊಟ್ಟಿರೋ ಸರ್ಕಾರ ಏನೇನೆಲ್ಲ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅನ್ನೋದನ್ನ ಜನರು ನೋಡ್ತಾನೆ ಇದ್ದಾರೆ. ಭಾರತ ಸರ್ಕಾರ ಪಾಕಿಸ್ತಾನವನ್ನ ಆರ್ಥಿಕವಾಗಿ ದುರ್ಬಲ ಮಾಡಿ ಕುಗ್ಗಿಸ್ತಾ ಇದ್ರೆ ಅಪರಿಚಿತ ವ್ಯಕ್ತಿಗಳು ಉಗ್ರರನ್ನ ಬೇಟೆಯಾಡ್ತಾ ಇದ್ದಾರೆ. ಈಗ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಏನಾಯ್ತು ಅನ್ನೋದೇ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಉಗ್ರರ ಹತ್ಯೆ ನಡೀತಾ ಇದೆ. ಈಗ ಪಾಕ್ನಲ್ಲಿ ಸದ್ದು ಮಾಡ್ತಾ ಇರೋದು ಉಗ್ರ ಮಸೂದ್ ಅಜರ್ ಸಹೋದರನ ಸಾವು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಮುಖ ನಾಯಕ, ಬಾಸ್ ಅಂತ ಕರೆಸಿಕೊಳ್ತಾ ಇದ್ದ ಉಗ್ರ ಹಾಗೂ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಉಗ್ರ ಮಸೂದ್ ಅಜರ್ ಸಹೋದರ ಮೊಹಮ್ಮದ್ ತಾಹಿರ್ ಅನ್ವರ್. ಈತ ಹೇಗೆ ಮೃತಪಟ್ಟ ಅನ್ನೋದೇ ಆತನ ಕಾಂಟ್ಯಾಕ್ಟ್ ನಲ್ಲಿ ಇದ್ದವರಿಗೆ ಗೊತ್ತಾಗಿಲ್ಲ. ಆದ್ರೆ ಸತ್ತಿರೋದನ್ನ ಉಗ್ರ ಸಂಘಟನೆ ತನ್ನ ಚಾನೆಲ್ ಮೂಲಕ ಕನ್ಫರ್ಮ್ ಮಾಡಿದೆ. ಅಲ್ಲದೆ ನಿನ್ನೆ ತಡರಾತ್ರಿ ಅಂತ್ಯ ಸಂಸ್ಕಾರ ಮುಗಿಸಿರೋ ಬಗ್ಗೆ ಕೂಡ ಸುದ್ದಿಗಳು ಬಂದಿವೆ. ಯಾಕೆ ಇದು ಉಗ್ರರಲ್ಲಿ ಆತಂಕ ತರಿಸ್ತಾ ಇದೆ ಅಂದ್ರೆ, ತಾಹಿರ್ಗೆ ಅನಾರೋಗ್ಯ ಹಿನ್ನೆಲೆ ಇರಲಿಲ್ಲ, ಆಕ್ಸಿಡೆಂಟ್ ಆಗಿರ್ಲಿಲ್ಲ, ಯಾವುದೇ ಅಹಿತಕರ ಘಟನೆಗೆ ತುತ್ತಾಗಿರ್ಲಿಲ್ಲ. ಒಂದ್ ಲೈನ್ ನಲ್ಲಿ ಹೇಳಬೇಕು ಅಂದ್ರೆ ಆತನಿಗೆ ಆಯಸ್ಸು ಮುಗಿತಾ ಇದೆ ಅನ್ನೋದರ ಹಿಂಟ್ ಕೂಡ ಇರಲಿಲ್ಲ. ಅಂಥದ್ರಲ್ಲಿ ಆತನ ಹಣೆ ಬರಹವನ್ನ ಡಿಸೈಡ್ ಮಾಡಿದ್ದು ಯಾರು ಅನ್ನೋದೇ ನಿಗೂಢವಾಗಿ ಉಳಿದಿರೋದು ಹೈಲೈಟ್ ಆಗ್ತಾ ಇದೆ. ಯಾಕೆ ತಾಹಿರ್ ಸಾವಿನ ಸುದ್ದಿ ಭಾರತಕ್ಕೆ ಸಂತಸ ಕೊಡುತ್ತೆ ಅನ್ನೋದನ್ನ ನೋಡಿದ್ರೆ, ಜೈಷೆ ಉಗ್ರ ಸಂಘಟನೆ ಭಾರತದ ವಿರುದ್ಧ ನಡೆಸಿದ ಎಲ್ಲಾ ಉಗ್ರ ಕೃತ್ಯಗಳಲ್ಲೂ ಈತನ ಕೈವಾಡ ಇತ್ತು. 2001ರ ಪಾರ್ಲಿಮೆಂಟ್ ಅಟ್ಯಾಕ್, 2016ರ ಪಠಾನ್ಕೋಟ್ ಏರ್ ಬೇಸ್ ಸ್ಟ್ರೈಕ್, 19 ಭಾರತೀಯ ಯೋಧರ ಪ್ರಾಣ ತೆಗೆದಿದ್ದ ಉರಿ ಅಟ್ಯಾಕ್, 40 ಯೋಧರ ಜೀವ ಕಸಿದಿದ್ದ 2019ರ ಪುಲ್ವಾಮಾ ಅಟ್ಯಾಕ್. ಇದಿಷ್ಟು ಮೇಜರ್ ಉಗ್ರ ಕೃತ್ಯಗಳಾದ್ರೆ ಸದಾ ಇದೇ ಕೆಲಸ ಮಾಡಿಕೊಂಡಿದ್ರಿಂದ ಇನ್ನೂ ಒಂದಷ್ಟು ಉಗ್ರ ಕೃತ್ಯಗಳ ಆರೋಪ ಈತನ ತಲೆ ಮೇಲೆ ಇತ್ತು. ಮೋಸ್ಟ್ ವಾಂಟೆಡ್ ಅನ್ನೋ ಲಿಸ್ಟ್ ನಲ್ಲಿ ಈತನು ಇದ್ದ. ಹೀಗಾಗಿ ಭಾರತಕ್ಕೆ ಇದು ಖುಷಿ ಸಮಾಚಾರ ಆಗಿದೆ. ದುರಂತ ಏನಂದ್ರೆ, ಭಾರತದಲ್ಲಿರೋ ಎಲ್ರಿಗೂ ಇದು ಖುಷಿ ತಂದಿರೋದಿಲ್ಲ, ಕೆಲವರಿಗೆ ಬೇಸರ ತರಿಸಿರುತ್ತೆ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮಾಡಬಾರದ ಅನಾಚಾರ ಮಾಡೋ ಅಸಹ್ಯ ಜಂತುಗಳು ಇವತ್ತು ಭಾರತದ ಒಳಗೆ ನೆಮ್ಮದಿಯಾಗಿದ್ದಾರೆ ಅಂದ್ರೆ ಗಡಿಯಲ್ಲಿ ಯಾರೋ ಹೆತ್ತ ಮಕ್ಕಳು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗಂತೂ ದೇಶ ಕಾಯೋದಕ್ಕೆ ಆಗಿಲ್ಲ. ಕನಿಷ್ಠ ಪಕ್ಷ ನಿಮ್ಮಂತ ದರಿದ್ರಗಳನ್ನು ಕಾಪಾಡ್ತಾ ಇರೋ ಆ ಮಹಾನ್ ವ್ಯಕ್ತಿಗಳಿಗೋಸ್ಕರವಾದ್ರೂ ಸ್ವಲ್ಪ ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಳಿ. ಯುದ್ಧ ಬೇಡ ಅನ್ನೋದು, ಸ್ವರ್ಗ ಅನ್ನೋದು, ಇದು ನನ್ನ ಕ್ಷೇತ್ರ, ಇಲ್ಲಿ ಆರ್ಮಿ ಹೆಲಿಕಾಪ್ಟರ್ಗೆ ಜಾಗ ಕೊಡೋದಿಲ್ಲ ಅನ್ನೋ ಮಾತುಗಳು ಆಡೋ ಮುನ್ನ ಹೊಟ್ಟೆಗೆ ಏನ್ ತಿಂತೀರಿ ಅನ್ನೋದನ್ನ ಆಗಾಗ ಜ್ಞಾಪಕ ಮಾಡ್ಕೊಳ್ಳಿ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇನ್ನು ಈ ಉಗ್ರನ ವಿಚಾರಕ್ಕೆ ಬರೋದಾದ್ರೆ, ಈತನ ಸಾವು ಮಸೂದ್ ಅಜರ್ಗೆ ಶಾಕ್ ಕೊಟ್ಟಂತಿದೆ. ಯಾಕಂದ್ರೆ ಈ ಹಿಂದೆ ಆಪರೇಷನ್ ಸಿಂಧೂರ್ ವೇಳೆ ಈತನ ಟೆರರ್ ಫ್ಯಾಮಿಲಿಯನ್ನ ಇಂಡಿಯನ್ ಆರ್ಮಿ ಉಡೀಸ್ ಮಾಡಿತ್ತು. ಸಹೋದರರು, ಸಂಬಂಧಿಕರು ಸೇರಿ ಸುಮಾರು 10ಕ್ಕೂ ಹೆಚ್ಚು ಉಗ್ರರು ಮೃತಪಟ್ಟಿದ್ರು. ಎಲ್ಲರಿಗೂ ಪಾಕ್ ಸರ್ಕಾರ, ಸೇನೆ ಸಕಲ ಸರ್ಕಾರಿ ಗೌರವ ನೀಡಿ ಅಂತ್ಯ ಸಂಸ್ಕಾರ ಮಾಡಿತ್ತು. ಹಾಗೆ ಕುಟುಂಬಸ್ಥರಿಗೆ ತಲಾ 1 ಕೋಟಿ ಪರಿಹಾರ ನೀಡಿತು. ಇಡೀ ಪಾಕ್ ಗೌರವ ನೀಡೋ ಉಗ್ರ ಕುಟುಂಬದ ಕುಡಿಯಾಗಿರೋದ್ರಿಂದ ಸಹಜವಾಗಿ ಶೋಕ ಮಡುಗಟ್ಟಿದಂತಿದೆ. ಇಡೀ ಫ್ಯಾಮಿಲಿ ಮೇಲೆ ಅಟ್ಯಾಕ್ ನಡೆದಾಗ ಅಡಗಿ ಕೂತು ಬಚಾವಾಗಿದ್ದ ಮಸೂದ್ ಅಜರ್ ಅದಕ್ಕೆ ಪ್ರತೀಕಾರವಾಗಿ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಬಹುದು ಅನ್ನೋ ಚರ್ಚೆ ನಡೆದಿತ್ತು. ಈಗ ಇನ್ನೊಬ್ಬ ಸೋದರ ಅನುಮಾನಾಸ್ಪದವಾಗಿ ಮೃತಪಟ್ಟಿರೋದ್ರಿಂದ ಭಾರತಕ್ಕೆ ಅಲರ್ಟ್ ಮೆಸೇಜ್ ಎನ್ನಲಾಗ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಉಗ್ರನ ಬೆನ್ನಿಗೆ ನಿಂತು ಯಾವುದೇ ಆಪರೇಷನ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ವಾಸ್ತವ. ಯಾಕಂದ್ರೆ ಈಗ ಪಾಕಿಸ್ತಾನ ದಿನದಿನಕ್ಕೂ ಬಳಲಿ ಬೆಂಡಾಗ್ತಾ ಇದ್ದು ಬೇರೆ ದೇಶಗಳು ಕೊಡೋ ಫಂಡ್ಗೆ ಅವಲಂಬಿತವಾಗಿದೆ. ಫಂಡ್ ಕೊಡುವವರೆಲ್ಲ ಯುದ್ಧದಲ್ಲಿ ಬ್ಯುಸಿ ಆಗಿರುವಾಗ ಈ ಹೊತ್ತಲ್ಲಿ ಭಿಕ್ಷಾಂದೇಹಿ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋ ಟೈಮ್ ಕೂಡ ಯಾರಿಗೂ ಇರೋದಿಲ್ಲ. ಪಾಕ್ ಆರ್ಮಿ ಸಹಾಯ ಇಲ್ಲದೆ ಉಗ್ರ ಕೃತ್ಯ ನಡೆಸೋದು ಕಷ್ಟ.
ಆದ್ರಿಂದ ಮುಂದೆ ಏನಾಗ್ಬೋದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಅಂದಹಾಗೆ ಆಲ್ರೆಡಿ ಇದ್ದ ಭಯದ ವಾತಾವರಣದಲ್ಲಿ ಈ ಘಟನೆ ಇನ್ನಷ್ಟು ಭಯ ಹುಟ್ಟಿಸೋ ಕೆಲಸ ಮಾಡಿದೆ ಅನ್ನೋದನ್ನ ಹೇಳಿದ್ವಿ. ಯಾಕಂದ್ರೆ ದುರಂಧರ್ ಸಿನಿಮಾ ರಿಲೀಸ್ ಆಗಿ ಒಂದೇ ದಿನದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಕಮಾಂಡರ್ ಒಬ್ಬನನ್ನ ಮುಸುಕುದಾರಿಗಳು ಹತ್ಯೆಗೈದ ವಿಚಾರ ಬೆಳಕಿಗೆ ಬಂತು. ಇದು ಯಾವ ಲೆವೆಲ್ ನಲ್ಲಿ ಇಂಪ್ಯಾಕ್ಟ್ ಮಾಡ್ತು ಅಂದ್ರೆ ಬೀದಿ ಬದಿ ಇರೋ ಭಿಕ್ಷುಕರ ಮೇಲೆಲ್ಲ ಅನುಮಾನ ಬಂದು ಚೆಕ್ ಮಾಡೋ ಪರಿಸ್ಥಿತಿ ಬಂತು. ಅಲ್ಲದೆ ಸ್ಪೈಗಳಿಂದ ಉಗ್ರರಿಗೆ ಮಾತ್ರ ಭಯ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಕ್ರಿಕೆಟರ್ ಅಫ್ರೀದಿ ಕೂಡ ನಮಗೆ ಭಯ ಆಗ್ತಾ ಇದೆ, ಯಾರನ್ನು ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ, ಸರ್ಕಾರ ಎಲ್ಲರನ್ನೂ ಪರಿಶೀಲನೆ ಮಾಡಿ ಸ್ಪೈಗಳನ್ನ ಪತ್ತೆ ಮಾಡಬೇಕು ಅನ್ನೋದನ್ನ ಹೇಳಿದ್ರು. ಅದಾಗಿ ಕೆಲ ದಿನಗಳಲ್ಲೇ ಪಾಕಿಸ್ತಾನದ ಮಾಜಿ ಆರ್ಮಿ ಚೀಫ್ ಕಮರ್ ಜಾವೇದ್ ಬಾಜ್ವಾ ಬಾತ್ರೂಮ್ ನಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡು ಸಾವನ್ನಪ್ಪಿದ್ದ. ಭಾರತದ ಕಟು ದ್ವೇಷಿಯಾಗಿದ್ದ ಈತನ ಸಾವು ಕೂಡ ಅನುಮಾನ ಹಾಗೂ ಭಯಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ತಾಹಿರ್ ಸಾವು ಕೂಡ ಈ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇದೆ. ಇನ್ನೊಂದೆಡೆ ಬಲೂಚ್ ಏರಿಯಾದಲ್ಲಿ ಗ್ಯಾಸ್ ಪೈಪ್ಲೈನ್ ಒಂದು ಬ್ಲಾಸ್ಟ್ ಆಗಿರೋದು ಕೂಡ ಪಾಕಿಸ್ತಾನಕ್ಕೆ ಸಮಸ್ಯೆ ತಂದೊಡ್ಡಿದೆ. ಕ್ವೆಟ್ಟಾ ಬಳಿ ಇರೋ SSGC ಗ್ಯಾಸ್ ಪೈಪ್ಲೈನ್ ಹೊತ್ತಿ ಉರಿದಿದೆ. ಸುಮ್ಮನೆ ಉರಿದಿಲ್ಲ, ಯಾರೋ ಒಂದಷ್ಟು ಜನರು ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಬಂದಿದೆ. ಇದು ಮೊದಲೇ ಇದ್ದ ವಿಷಮ ಪರಿಸ್ಥಿತಿಗೆ ತುಪ್ಪ ಸುರಿದಂತಾಗಿದೆ. ಈ ಒಂದು ಘಟನೆ ಬಲೂಚ್ ಹಾಗೂ ಪಾಕ್ ಆರ್ಮಿ ನಡುವೆ ಮತ್ತೆ ಸಂಘರ್ಷ ಹೆಚ್ಚಿಸುವುದಕ್ಕೆ ದಾರಿ ಮಾಡಿ ಕೊಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಆದರೆ ವಿಷಯ ಅದಲ್ಲ. ಬಡದಾಡಿಕೊಳ್ಳೋದು ಪಾಕಿಸ್ತಾನಕ್ಕೆ ಹೊಸ ವಿಚಾರ ಅಲ್ಲ. ಆದ್ರೆ ಮತ್ತೆ ಅದನ್ನ ಪುನಃ ಸ್ಥಾಪಿಸೋದು ಕಷ್ಟದ ಕೆಲಸ. ಸದ್ಯ ಇರೋ ಪರಿಸ್ಥಿತಿಯಲ್ಲಿ ಒಂದು ಕಚೇರಿ ಉರುಳಿ ಬಿದ್ರೆ ಅದನ್ನ ಬೇಗ ಸರಿ ಮಾಡೋ ಕೆಪಾಸಿಟಿ ಪಾಕಿಸ್ತಾನಕ್ಕೆ ಇಲ್ಲ. ಅಂಥದ್ರಲ್ಲಿ ಗ್ಯಾಸ್ ಪೈಪ್ಲೈನ್ ದುರಸ್ತಿಗೆ ಎಷ್ಟು ಸಮಯ ಹಿಡಿಯಬಹುದು, ಅಲ್ಲಿಯ ತನಕ ದೇಶದ ಒಳಗೆ ಗ್ಯಾಸ್ ಸಪ್ಲೈಗೆ ಯಾವ ಮಟ್ಟದಲ್ಲಿ ಸಮಸ್ಯೆ ಆಗ್ಬೋದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನೊಂದೆಡೆ ಆಫ್ಘನ್ ಹಾಗೂ ಪಾಕಿಸ್ತಾನ ನಡುವೆಯೂ ಯುದ್ಧ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈ ಹೊತ್ತಲ್ಲಿ ಪಾಕಿಸ್ತಾನದ ಪತ್ರಕರ್ತೆಯೊಬ್ಬಳು ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾಳೆ. ಆಫ್ಘನ್ ನಲ್ಲಿ ವ್ಯಕ್ತಿಯೊಬ್ಬ ಪಾಕಿಸ್ತಾನದ ಕರೆನ್ಸಿಯನ್ನ ಸುಡೋ ವಿಡಿಯೋ ಒಂದು ಹರಿದಾಡ್ತಾ ಇತ್ತು. ಇದನ್ನ ನೋಡಿ ಟ್ರಿಗರ್ ಆದ ಪಾಕ್ ಆರ್ಮಿ ಆಫ್ಘನ್ ಮೇಲೆ ಬಾಂಬ್ ಹಾಕಿದೆ ಅನ್ನೋದನ್ನ ಹೇಳಿದ್ದಾರೆ. ಇದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಪಾಕ್ ಹುಟ್ಟಿದೆ ಸಾಯೋದಕ್ಕೆ ಅನ್ನೋದನ್ನ ಮತ್ತೆ ಚರ್ಚಿಸುವಂತೆ ಮಾಡ್ತಾ ಇದೆ. ಕರೆನ್ಸಿ ಸುಟ್ಟ ಅನ್ನೋ ಕಾರಣಕ್ಕೆ ಇನ್ನೊಂದು ದೇಶದ ಮೇಲೆ ಬಾಂಬ್ ಹಾಕ್ತಾರೆ ಅಂದ್ರೆ ಅದೆಂತ ಸ್ಟ್ರಾಟಜಿ, ಸ್ವಲ್ಪವೂ ತಲೆಯಲ್ಲಿ ಬುದ್ಧಿಯೇ ಇಲ್ವಾ ಅನ್ನೋ ರೀತಿ ಚರ್ಚೆ ನಡೀತಾ ಇದೆ. ಕೂತ ಜಾಗಕ್ಕೆ ಅಪಾಯವನ್ನ ತಂದುಕೊಳ್ಳೋದು ಅಂದ್ರೆ ಇದೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಈ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಹಾಗೆ ಇದ್ದಿದ್ರೆ ಭಾರತದಲ್ಲಿ ಇದ್ದು ದಿನ ಬೆಳಗಾದ್ರೆ ಭಾರತದ ವಿರುದ್ಧವೇ ಮಾತನಾಡುವವರ ಕತೆ ಏನಾಗ್ಬೇಕಿತ್ತು, ದಿನಕ್ಕೆ ಇಂತ ಎಷ್ಟು ಜನರ ಶಿಕ್ಷೆ ಆಗ್ಬೇಕಿತ್ತು. ದೇಶದ ಒಳಗೆ ನಿರ್ಧಾರ ಕೈಗೊಳ್ಳೋದು ಕಷ್ಟದ ಕೆಲಸ ಅಲ್ಲ. ಆದ್ರೆ ಇನ್ನೊಂದು ದೇಶದ ಮೇಲೆ ಬಾಂಬ್ ಹಾಕೋದು ಯುದ್ಧಕ್ಕೆ ಸಿಗ್ನಲ್ ಕೊಟ್ಟಂತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಲ್ಲ ಅನ್ನೋದು ಇಲ್ಲಿ ಹೈಲೈಟ್ ಆಗ್ತಾ ಇರೋ ವಿಚಾರ. ಒಟ್ನಲ್ಲಿ ಈ ಎಲ್ಲಾ ಘಟನೆಗಳಿಂದ ಪಾಕಿಸ್ತಾನದ ಅಂತ್ಯ ಸಮೀಪಿಸ್ತಾ ಇರೋದು ಗೋಚರಿಸ್ತಾ ಇದೆ. ಪಾಕಿಸ್ತಾನ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದುಕೊಂಡಿರೋದು ಉತ್ತಮ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.